ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಈ ಅಸ್ಥಿ ವಿಸರ್ಜನೆಯ ಸಂದರ್ಭಕ್ಕೆ ಸಂಬಂಧಪಟ್ಟಂತೆ ಶ್ರೀರಂಗಪಟ್ಟಣದಲ್ಲಿ ಹಗಲು ದರೋಡೆ ಆಗೋಯ್ತಾ ಅನ್ನೋದು ಪ್ರಶ್ನೆ ಇದೆ. ಅದನ್ನೇ ಒಂದು ದಂಧೆ ಮಾಡ್ಕೊಂಡಿದ್ದಾರಾ ಅನ್ನೋದು ಪ್ರಶ್ನೆ. ಯಾಕಂದ್ರೆ ಮನೆಯವರನ್ನ ಕಳೆದುಕೊಂಡಂತಹ ನೋವಲ್ಲಿದ್ದವರಿಗೆ ಈ ತೆರಿಗೆ ವಿಚಾರವನ್ನ ಮುಂದಿಟ್ಕೊಂಡು ಒಂದಲ್ಲ ಎರಡಲ್ಲ 5 ಪಟ್ಟು ಹಣ ವಸೂಲಿ ಮಾಡಿರುವಂತಹ ಆರೋಪ ಕೇಳಿಬಂದಿದೆ. ಶ್ರೀರಂಗಪಟ್ಟಣದ ಶ್ರದ್ಧಾ ಕೇಂದ್ರಗಳಲ್ಲಿ ಗೆಗ್ಗಿಲ್ಲದೆ ಅಕ್ರಮ ದಂಧೆ ನಡೀತಾ ಇದೆಯಂತೆ. ನಿಗದಿ ಮಾಡಿರೋಕ್ಕಿಂತ 5 ಪಟ್ಟು ಸುಂಕ ವಸೂಲಿ ಮಾಡಿ ಗುತ್ತಿಗೆದಾರ ದೌರ್ಜನ್ಯ ತೋರಿಸ್ತಿದ್ದಾನಂತೆ. ಪಶ್ಚಿಮ ವಾಹಿನಿ ಸ್ನಾನಘಟ್ಟದಲ್ಲಿ ಅಸ್ಥಿ ವಿಸರ್ಜನೆಯ ಹೆಸರಲ್ಲಿ ಅಕ್ರಮ ದಂಧೆಯಾಗಿದ್ದು, ಅಸ್ಥಿ ವಿಸರ್ಜನೆಯ ಬಳಿಕ ಸ್ವಚ್ಛತೆಗಾಗಿ ಪುರಸಭೆ ವತಿಯಿಂದ 100 ರೂಪಾಯಿ ನಿಗದಿ ಮಾಡಲಾಗಿದೆಯಂತೆ. ಇದನ್ನೇ ಬಂಡವಾಳ ಮಾಡಿಕೊಂಡ ಹರಾಜು ಗುತ್ತಿಗೆದಾರನಿಂದ ಅಕ್ರಮವಾಗಿ ದಂಧೆ ಎಸಗಲಾಗ್ತಾ ಇದ್ದು, 100 ರೂಪಾಯಿನ 5 ಟಿಕೆಟ್ ನೀಡಿ ಪ್ರತಿಯೊಬ್ಬರ ಬಳಿ 500 ರೂಪಾಯಿ ವಸೂಲಿ ಮಾಡ್ತಿದ್ದಾರಂತೆ. ಪುರಸಭೆಗೆ ದೂರು ಕೊಟ್ಟರೂ ಕೂಡ ಸಬೂಬು ಹೇಳಿ ಕಣ್ಮುಚ್ಚಿ ಕುಳಿತುಕೊಂಡಿದ್ದಾರೆ ಅಧಿಕಾರಿಗಳು. ಗುತ್ತಿಗೆದಾರನೊಂದಿಗೆ ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರಾ ಅನ್ನುವಂತಹ ಶಂಕೆಯನ್ನ ಸಾರ್ವಜನಿಕರು ವ್ಯಕ್ತಪಡಿಸುತ್ತಿದ್ದಾರೆ. 100 ರೂಪಾಯಿಗೆ ಕಲೆಕ್ಷನ್ ಮಾಡಬೇಕು, ಅದ್ರ ಮೇಲೆ ಇದು ಮಾಡಬಾರ್ದು ಅಂತ ನೋಟಿಸ್ ಎಲ್ಲ ಇದು ಮಾಡಿ ನೋಟಿಸಲ್ಲೆಲ್ಲ ಮೆನ್ಷನ್ ಮಾಡಿದ್ದಾರೆ. ಇವರು ಟೆಂಡ್ರುದಾರ ಏನು ಮಾಡ್ತಿದ್ದಾರೆ ಅಂದರೆ 100 ರೂಪಾಯಿ ಬದಲು 500 ರೂಪಾಯಿ ತಗೋತಾ ಇದ್ದಾರೆ. ನಾನು ಇದ್ರ ಬಗ್ಗೆ ಆಗಲೇ 8ನೇ ತಿಂಗಳಲ್ಲಿ ನಾನು ಪುರಸಭೆಗೆ ಅರ್ಜಿ ಮಾಡಿದ್ದೀನಿ. ಅರ್ಜಿ ಮಾಡಿರೋದಕ್ಕೆ RTIನಿಂದ ವರದಿನೂ ಕೇಳಿದ್ದೀನಿ. ನನಗೆ ಯಾವುದೇ ಥರದ ವರದಿ ಈಗ ಸ್ವಲ್ಪ ದಿನದಲ್ಲಿ ನನಗೆ ವರದಿ ಕೊಟ್ಟಿರೋದು ಏನಂತ, ನಿಮಗೆ ಟೆಂಡರ್ದಾರನಿಗೆ ನೋಟಿಸ್ ಕೊಟ್ಟಿದ್ದೀವಿ, ಪುರಸಭೆ ಕಡೆಯಿಂದ ಫಲಕ ಹಾಕಿದ್ದೀವಿ ಅಂತ ನಮಗೆ ಇದು ಕೊಟ್ಟವ್ರೆ ಅವರು ಈಗಲೂ ನಿನ್ನೆ ಮೊನ್ನೆನೂ 500 ರೂಪಾಯಿನೇ ತೊಗೊಂಡಿದ್ದಾರೆ 100 ರೂಪಾಯಿಗೆ. ಸರ್, ಇಲ್ಲಿ ಬರೋರು ಯಾರೂ ಮೋಜಿ ಮಸ್ತಿ ಮಾಡೋಕ್ಕೆ ಬರಲ್ಲ. ಮನೇಲಿ ಸಾವು ನೋವಾಗಿ ಯಾರ ಮನೇಲಿ ಸಾವಿರಲ್ಲ ಸರ್ ಹೇಳಿ, ಯಾರ ಮನೇಲಿ ಸಾವಿರಲ್ಲ? ಅವರು ಮನೆಯಲ್ಲಿ ಮುಖ್ಯವಾದವ್ರು ಕಳ್ಕೊಂಡು. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.